ಇವಾಗ ಈ ಡೆವಿಲ್ ಫಿಲಮ್ ಏನಕ್ಕೆ ಅಂದ್ರೆ ದರ್ಶನ್ ಅವ್ರಾಗಿರ್ಬೋದು, ಅವ್ರ ಫ್ಯಾಮಿಲಿಗಾಗಿರ್ಬೋದು, ಫ್ಯಾನ್ಸ್ಗಾಗಿರ್ಬೋದು ತರ ಸ್ಪೆಷಲ್ ಈ ಫಿಲಮ್. ಯಾಕೆಂದ್ರೆ ಅವರ ಪರ್ಸನಲ್ ರೀಸನ್ ಆಗಿರ್ಬೋದು, ಅಥವಾ ಒಂದು ಇಂಡಸ್ಟ್ರಿಯ ಒಂದು ಬಿಗ್ ಹಿಟ್ ಒಂದು ಫಿಲಮ್ ಬೇಕಿತ್ತು ಅನ್ನೋ ತರ ಇದ್ದವ್ರಿಗೂ ಕೂಡ ಅದೊಂದು ಸ್ಪೆಷಲ್ ಹೌದು ಆಗಿರುತ್ತೆ. ಹೌದು ಹೌದು. ಸೊ ನೀವು ಆ ಒಂದು ಚಿತ್ರದ ಭಾಗ ಆಗಿದ್ದೀರಾ, ನಿಮಗೆ ಆ ಸಂಪೂರ್ಣ ಕತೆ ಎಲ್ಲ ಗೊತ್ತಿರುತ್ತೆ. ಸೊ ಕತೆ ಇಂಟಂತೂ ಕೊಡಬೇಡಿ, ಬಟ್ ಫ್ಯಾನ್ಸ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ಬೋದು, ಇದು ಎಷ್ಟು ಸ್ಪೆಷಲ್ ಆಗಿರುತ್ತೆ, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳೋದಾದ್ರೆ. ಸೊ ನನಗೆ ಏನು, ನನಗೆ ಇವನ್ ನನಗೆ ತುಂಬ ಫುಲ್ ಕತೆ ಏನು ಗೊತ್ತಿಲ್ಲ, ಬಟ್ ನನಗೆ ಏನು ಸಾಂಗ್ ಬರೆದ ಸಿಚುವೇಶನ್ಸ್ ಎಲ್ಲ ಗೊತ್ತಿರೋದ್ರಿಂದ, ಸೊ ಆ್ಯಂಡ್ ವಿಜುವಲ್ಸ್ ಈ ಸಾಂಗಲ್ಲಿ ಆಗಿರಬಹುದು ಅದೆಲ್ಲ ನೋಡಿದಾಗ ನನಗೆ ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾ ಪ್ಯಾಟರ್ನ್ ಏನಿದೆ, ಓಕೆ, ಸೊ ಅದರಿಂದ ನಾನು ಗೆಸ್ ಮಾಡ್ತಿರೋದೇನೆಂದರೆ, ಇನ್ನೇನು ದರ್ಶನ್ ಸರ್ ಸಿನಿಮಾಗಳೆಲ್ಲ ನೋಡ್ಕೊಂಬಂದಿದ್ದಾರೆ ಅದಕ್ಕಿಂತ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಯಂಗಾಗಿ ಕಾಣಿಸ್ತಾರೆ ದರ್ಶನ್ ಸರ್ ಅನ್ನೋದು ನನ್ನ ಒಂದು ಭರವಸೆ ಬಂದಿರೋದು ನನಗೆ. ಆ್ಯಂಡ್ ನಾವು ಏನು ಫ್ಯಾನ್ಸ್ ಏನು ಕಾಯ್ತಿದ್ದಾರೆ ಇಷ್ಟು ಟೈಮಿಂದ, ಆ್ಯಂಡ್ ತುಂಬ ಏರುಪೇರುಗಳನ್ನು ನೋಡಿ ಫ್ಯಾನ್ಸ್ ಅದನ್ನೆಲ್ಲ ಮೀರಿ ಆ ನೋವಿನ ನಡುವೆನೂ ಕೂಡ ಒಂದು ದೊಡ್ಡ ಸಂಭ್ರಮ ಮಾಡುವಂಥ ಎಲ್ಲ ಒಂದು ಕಾರಣಗಳನ್ನು ಡೆವಿಲ್ ಕೊಡುತ್ತೆ ಅನ್ನೋದು ನನ್ನ ಭರವಸೆ. ಸೊ ಹಂಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ ಡಿಸೆಂಬರ್ 11. ನೀವು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಯಾವ ಥರ ಇರುತ್ತೆ ಸೆಲೆಬ್ರೇಷನ್ ಅಂತ. ಸೊ ಏನು ಅಂದರೆ ನಿಮ್ಮ ಮೈಂಡ್ ಥಾಟ್ ಬಂದಿರುತ್ತೆ, ಸೊ ಏನಾಗ್ಬೋದು ಅಂತ, ಒಂಥರ ಹಬ್ಬದ ವಾತಾವರಣ ಇರುತ್ತೆ ಅಥವಾ ಯಾವ ಥರ ಅಂತ? ಖಂಡಿತ ಸರ್, ದೊಡ್ಡ ಹಬ್ಬ ಆಗುತ್ತೆ ಅಂತ.